ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರೂಪದರ್ಶಿಗಳು ನಿಮ್ಮೆಲ್ಲ ನೋಡಿದ್ರಿ ಕಾಂಟೆಂಪ್ರರಿ ಜ್ಯುವೆಲ್ರಿ ಮತ್ತು ಡ್ರೆಸ್ಸನ್ನು ಹಾಕೊಂಡು ರ್ಯಾಂಪ್ ವಾಕ್ ಮಾಡಿದ್ರು. ಆದರೆ ಮದುವೆ ಅಂತ ಸಮಾರಂಭಕ್ಕೆ ಜ್ಯುವೆಲ್ರಿ ಅಂದಮೇಲೆ ಅಲ್ಲಿ ಟ್ರೆಡಿಷನಲ್ ಲುಕ್ ಇರಲೇಬೇಕಲ್ವಾ? ಎಸ್, ಟ್ರೆಡಿಷನಲ್ ಜ್ಯುವೆಲ್ರಿ ಹಾಗೂ ಡ್ರೆಸ್ಗಳ ಒಂದು ಝಲಕ್ ಇಲ್ಲಿದೆ. ಏಷ್ಯಾ ವೆಡ್ಡಿಂಗ್ ಫೇರ್ನಲ್ಲಿ ನೀವು ನೋಡಿದ್ರಿ ಸಖತ್ ಕಲೆಕ್ಷನ್ಸ್ ಇತ್ತು. ಸ್ಪೆಷಲಿ ಜ್ಯುವೆಲ್ರಿಯಲ್ಲಂತೂ ಯೂನಿಕ್ ಆಗಿರುವಂಥದ್ದು. ಅದನ್ನು ವೇರ್ ಮಾಡಿರುವಂಥ ಮಾಡೆಲ್ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರು ಏನಂತಾರೆ. ಮದುವೆ ಅಂದರೆ ಲೈಫ್ ಟೈಮ್ ಸೆಲೆಬ್ರೇಷನ್ ಅಲ್ವಾ? ಆ ಸೆಲೆಬ್ರೇಷನ್ ಯಾವಾಗಲೂ ನೆನಪಿರಬೇಕು ಅಂದರೆ ಯೂನಿಕ್ ಕಲೆಕ್ಷನ್ ಎಲ್ಲರೂ ಇಷ್ಟಪಡ್ತಾರೆ. ಸೊ ಹಾಯ್, ಗುಡ್ ನೇಮ್? ನಿಖಿಲಾ, ನೀವೆಲ್ಲ ಒಳ್ಳೊಳ್ಳೆ ಕಲೆಕ್ಷನ್ ಎಲ್ಲ ವೇರ್ ಮಾಡಿ ರ್ಯಾಂಪ್ ಮೇಲೆ ವಾಕ್ ಮಾಡ್ಬೇಕಾದ್ರೆ ಈ ಸರಿ ವೆಡ್ಡಿಂಗ್ ಕಲೆಕ್ಷನ್ ಸ್ಪೆಷಲಿ ನಿಮ್ಗೆ ಹೇಗೆ ಅನ್ನಿಸ್ತು? ಎಷ್ಟು ಚೆನ್ನಾಗಿತ್ತಾ? ನಿಮ್ಗೆ ಏನು ಇಷ್ಟ ಆಯಿತು? ಆ್ಯಂಡ್ ಏನು ಹೇಳಕ್ಕೆ ಇಷ್ಟಪಡ್ತಿರೋದು? ತುಂಬ ಚೆನ್ನಾಗಿತ್ತು. ನಂಗೆ ಬರೀ 18 ವರ್ಷ. ಈ ಬಟ್ಟೆ ತುಂಬ ಹೊಸ ಇದೆ, ನನಗೆ ಹೊಸ ಎಕ್ಸ್ಪೀರಿಯನ್ಸ್. ಹೌದು, ಆ್ಯಂಡ್ ಒಂದೇ ಸತಿ ಆಗುತ್ತೆ ಅಲ್ವಾ? ತುಂಬ ಸ್ಪೆಷಲ್ ಇದೆ ಮದುವೆ. ಒಂದೇನೋ ಡ್ರೀಮ್ ಇರುತ್ತೆ ಮದುವೆ, ಲೈಕ್ ನನ್ಗೆ ಈ ಥರ ರೆಡಿ ಆಗಬೇಕು, ಈ ಥರ ಡ್ರೆಸ್ ಇರಬೇಕು ಅಂತ. ನಿಮ್ಗೇನು ಅನಿಸುತ್ತೆ? ಹಾಂ, ನಂಗೆ ತುಂಬ ದೊಡ್ಡ ವೆಡ್ಡಿಂಗ್ ಬೇಕು ನನಗೆ. ಸೊ ಆ ಹೆವಿ ಬಟ್ಟೆ ಬೇಕು ನನಗೆ, ಆ ಡಾನ್ಸ್ ಮಾಡೋಕ್ಕೆ ಬಟ್ಟೆ ಬೇಕು. ಬಟ್ ಇವತ್ತು ವೆಡ್ಡಿಂಗ್ ಕಲೆಕ್ಷನ್ಸ್ ಇತ್ತು. ವೇರ್ ಹ್ಯಾಪಿ? ಹೆಂಗಿತ್ತು? ಚೆನ್ನಾಗಿತ್ತ ಕಲೆಕ್ಷನ್ಸ್? ತುಂಬ ಚೆನ್ನಾಗಿತ್ತು. ನಂಗೆ ಈ ಮೇಕಪ್ ನಂಗೆ ತುಂಬ ಇಷ್ಟ ಆಯಿತು ಇವತ್ತು. ಮಾಡೆಲ್ಗಳು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಳುಕುತ್ತಾ ಕುಳುಕುತ್ತಾ ಕ್ಯಾಟ್ ವಾಕ್ ಮಾಡ್ಕೊಂಡು ಬರ್ತಾರೆ ರ್ಯಾಂಪ್ ಮೇಲೆ. ಆದರೆ ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿತ್ತು, ಯಾಕಂದರೆ ಇದು ವೆಡ್ಡಿಂಗ್ ಫೇರ್ ಅಲ್ವಾ? ಎಸ್, ಇವರು ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಹೆಜ್ಜೆ ಹಾಕ್ತಾ ಹಾಕ್ತಾ ತಾವು ಹಾಕೊಂಡಿರುವಂಥ ವಸ್ತುಗಳನ್ನು ಪ್ರದರ್ಶನ ಮಾಡಿದರು. ಅದು ಹೇಗಿತ್ತು ಅಂತ ನೀವೇ ನೋಡಿ. ಲಾ 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 can kiss me on a Monday, a Monday, a Monday is very, very good. Or you can kiss me on a Tuesday, a Tuesday, a Tuesday, in fact I wish you would. Or you can kiss me on a Wednesday, a Thursday, a Friday, a Saturday is best. But never, never on a Sunday, a Sunday, a Sunday, 'cause that's my day of rest. Come any day you say, but my day of rest. ಏಷ್ಯಾ ವೆಡ್ಡಿಂಗ್ ಫೇರ್ನಲ್ಲಿ ನೀವು ನೋಡಿದ್ರಿ ಜ್ಯುವೆಲ್ರಿಯಲ್ಲೂ ಸಕ್ಕ ಕಲೆಕ್ಷನ್ಸ್ ಇದ್ವು, ತುಂಬಾ ಯೂನಿಕ್ ಕಲೆಕ್ಷನ್ಸ್ ಇದ್ವು. ಸ್ಪೆಷಲಿ ಅದರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿರುವಂಥ ಪತಿ ಗೋಲ್ಡ್ ಜ್ಯುವೆಲ್ಸ್ ಓನರ್ ಇದ್ದಾರೆ. ಬನ್ನಿ, ಅವ್ರನ್ನೇ ಕೇಳೋಣ ಯಾವ ಥರ ಡಿಸೈನ್ಸ್ ಅವ್ರದ್ದು ಸ್ಪೆಷಲ್ ಆಗಿತ್ತು ಈ ಸರಿ ಅಂತ. ಸೊ ಯಾವ ಥರ ನಿಮ್ಮ ಕಡೆಯಿಂದ ಸ್ಪೆಷಲ್ ಆಗಿ ಕಲೆಕ್ಷನ್ಸ್ ಇತ್ತು ಈ ಸರಿ? ನಮ್ಮದು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಯಾಕೆಂದರೆ ಇಟ್ ಇಸ್ ಅ ಮಿಕ್ಸ್ ಆಫ್ ಕಂಟೆಂಪ್ರರಿ ಆಸ್ ವೆಲ್ ಆಸ್ ಹೆರಿಟೇಜ್. ವೆಡ್ಡಿಂಗ್ ಅಂತಂದರೆ ಯಾವ ಥರ ಸ್ಪೆಷಲಿ ಯಾವ ಥರ ಡಿಸೈನ್ಸ್ ನೀವು ಹೇಳೋದಾದರೆ ತುಂಬ ಯೂನಿಕ್ ಆಗಿರುವಂಥದ್ದು ಅಂತ ಅನ್ನೋದಾದರೆ? ಫುಲ್ ಆಫ್ ಡೈಮಂಡ್ ಸ್ಟಡೆಡ್ ಆಗಿರೋದು, ಹತ್ರ ಡೈಮಂಡ್ಸ್ ಇರೋದು. ಸೊ ಈಗ ಮತ್ತೆ ಟ್ರೆಂಡ್ ಆಗಿದೆ ಎಲ್ಲದಕ್ಕೂ ಕೂಡ. ಮತ್ತೆ ಇವಾಗೆಲ್ಲ ಸೌತ್ ಸೀ ಪರ್ಲ್ಸ್ ಅಂದ್ಬಿಟ್ಟು ನ್ಯೂಲಿ ವಿ ಆರ್ ಇಂಟ್ರೊಡ್ಯೂಸಿಂಗ್ ದಿ ಕಾನ್ಸೆಪ್ಟ್ ಆಫ್ ಗೋಲ್ಡ್ ಜ್ಯುವೆಲ್ರಿ. Then diamond we are doing in Italian mixed with Indian trend. ಸಾಮಾನ್ಯವಾಗಿ ವೆಡ್ಡಿಂಗ್ ಕಲೆಕ್ಷನ್ಸ್ ಅಂದಾಗ ಸ್ವಲ್ಪ ಗ್ರ್ಯಾಂಡ್ ಆಗಿರುತ್ತೆ, ಸಮ್ವಾಟ್ ಅಂದರೆ ಡಿಫ್ರೆಂಟ್ ಯೂನಿಕ್ನೆಸ್ ಇರುತ್ತೆ. ನಮ್ಮದು ವೆಡ್ಡಿಂಗ್ ಕಲೆಕ್ಷನ್ ಅಂದರೆ ಜಾಸ್ತಿ ಮೋಪ್ ಸ್ಟೈಲ್ ಬರುತ್ತೆ. ಯಾಕೆ ಅಂದರೆ ಅದು ವಿತ್ ಮೋಹನ್ ಮಾಲಾ ಬೀಡ್ಸು, ಆಮೇಲೆ ಯುನೀಕ್ ಪೀಸಸ್ ಆಫ್ ಮೋಪು ಅಟ್ಯಾಚ್ ಮಾಡಿರ್ತಾರೆ ಅದಕ್ಕೆ. ಸೊ ದ್ಯಾಟ್ ಈಸ್ ದ ಹೋಲ್ ಯುನೀಕ್ ಕಾನ್ಸೆಪ್ಟ್ ಆಫ್ ವಾಟ್ ವಿ ಆರ್ ವರ್ಕಿಂಗ್ ಎಟ್. ನಾವು ಅದನ್ನೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.
ವೆಡ್ಡಿಂಗ್ ಫೇರ್ನಲ್ಲಿ ನೀವು ನೋಡಿದ ಹಾಗೆ ಮಾಡೆಲ್ಸ್ ಬಂದಿದ್ರು, ಸಾಕಷ್ಟು ಜನ ಜ್ಯುವೆಲ್ರಿ ಡಿಸೈನರ್ಸ್ ಬಂದಿದ್ರು, ಡ್ರೆಸ್ ಡಿಸೈನರ್ಸ್ ಬಂದಿದ್ರು. ಅದ್ರ ಜೊತೆಗೆ ಅದನ್ನ ನೋಡಿ ಖುಷಿ ಪಡೋಕ್ಕೆ, ತೆಗೆದುಕೊಳ್ಳೋಕೆ, ಪ್ಲಾನ್ ಮಾಡೋದಕ್ಕೆ ಕೂಡ ಬಂದಿದ್ರು. ಸೊ ಅಂತ ಒಬ್ಬ ವೀವರ್ ಬಂದಿದ್ದಾರೆ, ಬನ್ನಿ ಅವ್ರನ್ನೇ ಕೇಳೋಣ. ಜ್ಯುವೆಲ್ರಿ ಇಷ್ಟನಾ ನಿಮಗೆ? ತುಂಬ ಎಲ್ಲರಿಗೂ ಇಷ್ಟ ಅಲ್ವಾ? ಓಕೆ, ಯಾವ ಥರ ಜ್ಯುವೆಲ್ರಿ ನಿಮ್ಗೆ ಇಷ್ಟ ಆಗುತ್ತೆ? ನನಗೆ ಟ್ರೆಡಿಷ್ನಲ್ ತುಂಬ ಇಷ್ಟ ಆಗುತ್ತೆ. ಸೊ ಪರ್ಸ್ನಲಿ ಐ ಲೈಕ್ ಟು ಪಿಕ್ ತುಂಬ ಚಾಯ್ಸ್ ಇಷ್ಟಪಡೋದು ಕಂಟೆಂಪ್ರರಿ. ಸೊ ಜ್ಯುವೆಲ್ರಿ ಇರ್ಬೋದು ಆರ್ ಡ್ರೆಸ್ ಇರ್ಬೋದು. ಸೊ ನಿಮಗೇನು ಅನ್ಸುತ್ತೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸಾಮಾನ್ಯ ಜ್ಯುವೆಲ್ರಿ ಸಮಥಿಂಗ್ ವಿಚ್ ಇಸ್ ವೆರಿ ತುಂಬ ಪರ್ಸ್ನಲ್ ಆಗಿ ಒಬ್ರೊಬ್ರಿಗೂ ಡಿಫ್ರೆಂಟ್ ಆಗಿರುತ್ತೆ. ದಟ್ ಈಸ್ ವಾಟ್ ಐ ಫೀಲ್. ಓಕೆ, ಥ್ಯಾಂಕ್ ಯು. ಮದುವೆ ಲೈಫ್ ಟೈಮ್ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಈ ಒಂದು ಸೆಲೆಬ್ರೇಷನ್ನ ಮತ್ತಷ್ಟು ನೆನಪಾಗಿಸುವುದು ಹೇಗೆ ಅನ್ನೋದು ರೀತಿಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ನಿಮಗಿದು ಇಷ್ಟ ಆಯ್ತು ಅಂದ್ಕೊಳ್ತೀನಿ. ವೆಡ್ಡಿಂಗ್ ಫೇರ್ ನಿಮಗೆಲ್ಲ ಹೇಳೋ ಹಾಗೆ, ಈ ಹೆಸರೇ ಹೇಳೋ ಹಾಗೆ ಮದುವೆ ಒಂದು ವಿಶೇಷವಾದಂಥ ಜಾತ್ರೆ ಅಂತಲೇ ಹೇಳ್ಬೋದು. ಇವತ್ತು ಸಿಕ್ಕಾಪಟ್ಟೆ ಮದುವೆ ಆಗಿರುವಂಥ ಸೆಲೆಬ್ರೇಷನ್ಗಳೇ ಇದ್ದಂಗೆ ಇತ್ತು ಎಲ್ಲರ ಮುಖದಲ್ಲೂ ಕೂಡ. ಅಂತಂಥ ಹೊಸ ಹೊಸ ಬಟ್ಟೆ, ಹೊಸ ಹೊಸ ಜ್ಯುವೆಲ್ರಿ ಹಾಕ್ಕೊಂಡು ಎಲ್ಲರೂ ಸಖತ್ ಮಿಂಚ್ತಾ ಇದ್ರು. ಸೊ ಇದು ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ವೀಕ್ಷಕರೇ. ಹೊಸ ಹೊಸ ಕಲೆಕ್ಷನ್, ಹೊಸ ಟ್ರೆಂಡ್, ಹೊಸ ಫ್ಯಾಷನ್ ನಿಮಗೆ ಗೊತ್ತಾಯಿತು ಅಂದ್ಕೊಳ್ತೀನಿ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.